ಇವತ್ತು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರುವಂತ ಈ ಶಾಲೆಯ ಅಧ್ಯಕ್ಷರು ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ಈ ಒಂದು SMC ಶಾಲೆಯ ಅಧ್ಯಕ್ಷರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿರುವಂತ ದೇವರಾಜ್ ಅವರು ಕಾರ್ಯಕ್ರಮ ವ್ಯವಸ್ಥಾಪಕರು ಪಶುರಂಗಪ್ಪನೆ ತಾಲೂಕು ಪಂಚಾಯತಿ ಅಧ್ಯಕ್ಷರು ಇವರಿಗೆ ಮತ್ತು ಈ ಕಾರ್ಯಕ್ರಮದ ಮೂಲ ಬಿಂದುಗಳಾಗಿರುವಂತ ಮುಖ್ಯ ಶಿಕ್ಷಕರು ರಾಜಶೇಖರ್ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವ್ರೆ ಮತ್ತು ಎಲ್ಲ ಪೋಷಕರದವರು ಇದೆಲ್ಲ ಏನಕ್ಕೆ ಮಾಡ್ತಾರಪ್ಪ ಅಂದ್ರೆ ಲೆಕ್ಕ ಇರ್ಬೇಕು ತಾನೆ. ನೀವು ಏನೇ ಒಂದು ಹಬ್ಬ ಮಾಡ್ಬೇಕಾದ್ರೆ ಹಬ್ಬದಿಂದ ಲೆಕ್ಕ ಇರ್ಬೇಕು ತಾನೆ. ಸೂಚನೆ ಲೆಕ್ಕ ಅಂದ್ರೆ ಎಷ್ಟು ಖರ್ಚಾಯ್ತು ಅಂತ ಎಲ್ಲ ಗೊತ್ತಾಗ್ಬೇಕಲ್ವ. ಈ ಲೆಕ್ಕ ನೋಡಿ, ಉದಾಹರಣೆಗೆ ಇಲ್ಲಿ ಈ ಶಾಲೆಯಲ್ಲಿ 225 230 ಸ್ಟ್ರೆಂತ್ ಇದೆ ಅಂತಂದ್ರೆ ಆ ಸರ್ಕಾರ ತುಂಬಾ ಸವಲತ್ತುಗಳನ್ನ ಕೊಡ್ತಾರೆ. ಏನ್ ಸವಲತ್ತು ಕೊಡ್ತಾ ಇದೆ? ನಿಮ್ಮ ಶಾಲೆಯ ಮಕ್ಕಳು ನೀವು ಚೆನ್ನಾಗಿರ್ಬೇಕು ನಿಮ್ಮಂತ ಸರ್ಕಾರ ಏನನ್ನು ಫ್ರೀ ಆಗಿ ಕೊಡ್ತಾ ಇದೆ ಗೊತ್ತಾ ನಿಮ್ಗೆ? ಇದ್ರ ಮೂಲಕ ನಾನು ಹೇಳಿ ಬೇರೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಬಟ್ಟೆ ಕೊಡ್ತಾ ಇದೆ, ಬುಕ್ಸ್ ಕೊಡ್ತಾ ಇದೆ, ಆಮೇಲೆ ಬಿಸಿ ಊಟ, ಮಧ್ಯಾಹ್ನ ಬಿಸಿ ಊಟ, ಮೊಟ್ಟೆ ಇವನ್ನೆಲ್ಲ ಕೊಡ್ತಾ ಇದೆ. ಸರ್ಕಾರ ಏನಕ್ಕೆ ಇದೆಲ್ಲ ಮಾಡ್ತಾ ಇದೆ ಅಂತಂದ್ರೆ ಮಕ್ಕಳ ಹಿತದೃಷ್ಟಿಯಿಂದ. ಮೊಟ್ಟೆ ಕೊಡ್ತಾ ಇರೋ ಉದ್ದೇಶ ಏನು? ಅಪೌಷ್ಟಿಕತೆಯನ್ನ ಕಡಿಮೆ ಮಾಡಬೇಕು ಅಂತ. ನಾವು ನಮ್ಮ ಶಾಲೆಯಲ್ಲಿ ನಡೆಯುವಂತ ಎಲ್ಲಾ ಶಾಲೆ ಗೌರ್ಮೆಂಟ್ ಶಾಲೆಯಲ್ಲಿ ಏಡೆಡ್ ಸ್ಕೂಲ್ ಅಲ್ಲಿ ಬಿಸಿ ಊಟ ಕೊಡ್ತೀವಿ. ಆ ಊಟ ಎಷ್ಟು ಚೆನ್ನಾಗಿ ಗೊತ್ತಾ? ನೀವೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ದಿವಸ ಬಿಸಿ ಸಾರು ಮಾಡ್ತೀರಾ? ದಿವಸ ಬೇಳೆ ಹಾಕಿ ಮಾಡ್ತೀರಾ? ದಿವಸ ತರಕಾರಿ ಹಾಕಿ ಸಾರು ಮಾಡ್ತೀರಾ? ಮಾಡಲ್ಲ. ಆದ್ರೆ ನಮ್ಮ ಸ್ಕೂಲ್ಗಳಲ್ಲಿ ಡೈಲಿ ತರಕಾರಿ ಬೇಳೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಪೌಷ್ಟಿಕ ಆಹಾರ ಅಂತ. ಆನಂತರ ಮಕ್ಕಳಿಗೆ ಮೊಟ್ಟೆನ ಕೊಡಕ್ ಪ್ರಾರಂಭ ಆಯ್ತು. ಮೊಟ್ಟೆ ತಿಂದೇ ಇದ್ದ ಮಕ್ಕಳಿಗೆ ಬಾಳೆಹಣ್ಣು. ಮೊಟ್ಟೆ ಕೊಡೋ ಉದ್ದೇಶ ಏನಪ್ಪ ಅಂದ್ರೆ ಅಪೌಷ್ಟಿಕತೆಯನ್ನ ಕಡಿಮೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮೊಟ್ಟೆ. ನೀವು ಅಷ್ಟೇ, ನೀವು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಎಷ್ಟೊಂದು ಸವಲತ್ತು ಕೊಡ್ತಾ ಇದೆ, ನಾವ್ಯಾಕೆ ಗೌರ್ಮೆಂಟ್ ಸ್ಕೂಲ್ ಕಡೆ ತಿರುಗಿ ನೋಡ್ತಾ ಇದ್ದೀವಿ? ಸರ್ಕಾರ ಪೋಷಕರು ಮಾಡುವಂತ ವ್ಯವಸ್ಥೆಯಿಂದ ಇವತ್ತು ಗೌರ್ಮೆಂಟ್ ಸ್ಕೂಲ್ ಮುಚ್ಚಿ ಹೋಗ್ತಾ ಇದೆ ಕೆಲವು ಹಳ್ಳಿಗಳ ಕಡೆ. ಅದಕ್ಕೆ ಮಾಡಿದ್ವಿ. ಮೊದಲು ಈಗ KPS ಶಾಲೆಯನ್ನ ಸೃಷ್ಟಿ ಆಯ್ತು. ಈಗ 1,000 KPS 3,000 ಕೋಟಿ ದುಡ್ಡಿನ ಪ್ರಾಜೆಕ್ಟ್ ಅಲ್ಲಿ KPS 3,000 KPS ಶಾಲೆ ಕರ್ನಾಟಕದಲ್ಲಿ ಲಾಂಚ್ ಆಗ್ತದೆ. ಮೊದಲೇ ಮಾಡಿದ್ರೆ ಮ್ಯಾಗ್ನೆಟಿಕ್ ಸ್ಕೂಲ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಈಗ ಮ್ಯಾಗ್ನೆಟಿಕ್ ಸ್ಕೂಲ್ ಬೇಡ, ಮೋಮೋ ಗ್ರೇಡ್ ಸ್ಕೂಲ್ಗಳು. ಹೇಗೆ ಅಂತಂದ್ರೆ ದೊಡ್ಡ ಹಾಲ್, ದೊಡ್ಡ ಎಲ್ಲಿ ಬಿಲ್ಡಿಂಗ್ಸ್ ಇದೆಯೋ, ದೊಡ್ಡ ಎಲ್ಲಿ ಫೀಲ್ಡ್ ಇದೆಯೋ ಅಲ್ಲಿಗೆ ಮಿಕ್ಕ ಶಾಲೆಗಳಿಂದ ಚಿಕ್ಕ ಚಿಕ್ಕ ಶಾಲೆಗಳಿಂದ ತಂದು ಅಲ್ಲ. ಒಂದ್ ಸ್ಕೂಲಲ್ಲಿ 5 ಮಕ್ಕಳು ಇರ್ತಾರೆ, ಅಲ್ಲಿಗೆ ಇಬ್ಬರು ಟೀಚರ್ ಇರ್ತಾರೆ, 4 ಮಕ್ಕಳು ಇರ್ತಾರೆ, ಇಬ್ಬರು ಟೀಚರ್ ಇರ್ತಾರೆ. ಅದಕ್ಕೋಸ್ಕರ ಈ ಸರ್ಕಾರ ಒಂದು ಗರ ಉದ್ದೇಶ ಮಾಡ್ಕೊಂಡಿದೆ. ಮುಖ್ಯವಾಗಿ ಉದ್ದೇಶ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದಂಗೆ ಗ್ರೇಡ್ ಕಡಿಮೆ ಅಂತ ಅನ್ಕೋಬೇಡಿ. ಇಲ್ಲಿ ಕೂತಿರಲ್ಲ, ಎಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿರ, ನನ್ನ ಸಮೇತ. ನಾನು ಸಹ ಗೌರ್ಮೆಂಟ್ ಸ್ಕೂಲ್ ಓದವ್ರು. ರಾಜಶೇಖರಲ್ಲಿ ಗೌರ್ಮೆಂಟ್ ಗೌರ್ಮೆಂಟ್ ಶಾಲೆ ಇದೆಯಲ್ಲ, ಆ ಮಕ್ಕಳು ಎಲ್ಲಿದ್ದು ಬಂದಿರ್ತಾರೆ. ಗೌರ್ಮೆಂಟ್ ಶಾಲೆ ಮಕ್ಕಳು ಪ್ರೈವೇಟ್ ಶಾಲೆ ಮಕ್ಕಳಿಗೆ ಆಗಲ್ಲ, ವ್ಯವಸ್ಥಿತವಾಗಿರಲ್ಲ. ಅಲ್ಲೇನಂತ ಅವರು ಕುದುರೆಗೆ ಕೂಡ ಹಾಕಿರ್ತಾರೆ ಹಿಂಗೆ. ಆ ತರ ಪ್ರೈವೇಟ್ ಸ್ಕೂಲ್ ಅವ್ರ ಮಕ್ಕಳು ಹಿಂಗೇ ಹೋಗ್ಬೇಕು. ನಮ್ಮ ಹಂಗಲ್ಲ, ಸುತ್ತಮುತ್ತ ಹೋಗ್ಬಿಡ್ತಾರೆ. ಇಲ್ಲಿ ಬಿಟ್ರೆ 10 ನಿಮಿಷ ಕಾಲ ಜಯಕಲಾಗ್ರೆ ಸ್ಟೇಡಿಯಂ ಮುಗಿಸಿ ಮತ್ತೆ ಇಲ್ಲೇ ಬಂದು ಕೂತಿರ್ತಾರೆ. ಹೌದಲ್ಲ? ನೀವು ಅರ್ಥ ಮಾಡ್ಬೇಡಿ. ಅಂತ ಮಕ್ಕಳಿದ್ದಾರೆ. ಇಂಥ ಕೆಲಸ ಆಗಲ್ಲ ಅಂತ ಹೇಳಲ್ಲ ಮಕ್ಕಳು. ಆಗಲ್ಲ ಅಂತ ಯಾವ್ದಾರು ಹೇಳ್ತಾರೆ, ಆಗಲ್ಲ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಸರ್ಕಾರ ತುಂಬಾ ಶ್ರಮ ವಹಿಸ್ತಾ ಇದೆ. ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಸೇರಿಸ್ಬೇಕು. ಕಲ್ಪನಾ ಮೇಡಮ್ ಹೇಳಿದಂಗೆ 11 ಜನ ಸ್ಟಾಫ್ ಇರೋದು ಇಲ್ಲಿ. 11 ಜನ ಇಷ್ಟು ಹಾಕಿದ್ರೆ 30:1 ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಸ್ಟ್ರೆಂತ್ ಕಡಿಮೆ ಆಗಿದೆ ನಿಮ್ ಸ್ಕೂಲಲ್ಲಿ. ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮಕ್ಕಳನ್ನ ಸೇರಿಸಿ. ಎಂತೆಂತ ಟೀಚರ್ಸ್ ಇರೋದು ಗೊತ್ತೇನ್ರಿ ನಿಮ್ಗೆ? ಪ್ರೈವೇಟ್ ಸ್ಕೂಲಲ್ಲೆಲ್ಲ 10,000, 5,000, 15,000 ದುಡಿತಾರೆ. ಅವರು ಇನ್ನು ಕ್ವಾಲಿಫೈಡ್ ಅಲ್ಲ. ಅವರು ಅಂದ್ರೆ B.Ed ಆಗಿರಲ್ಲ, ಏನು ಆಗಿರಲ್ಲ, ಡಿಗ್ರಿ ಆಗ್ದಲ್ಲ ಪಾಠ ಮಾಡ್ತಾರೆ. ಅದಕ್ಕೋಸ್ಕರ ನೀವು ತುಂಬಾ ಮಕ್ಕಳನ್ನ ಸೇರಿಸಿ ಗೌರ್ಮೆಂಟ್ ಶಾಲೆ ಉಳಿಸಿ. ಮೋಮೋ ಗ್ರೇಡ್ ಶಾಲೆನ ಇದು ಒಂದು ಮಾಡಿದೀವಿ. ಇದು ಸೆಂಟ್ರಲ್ ಸ್ಕೂಲ್. ಇದು ಸೆಂಟ್ರಲ್ ಸ್ಕೂಲ್ ಆಗಿದೆ. ಇಲ್ಲಿರೋದು ಮುದ್ದಳ್ಳಿ, ಸಿದ್ದಪ್ಪ ನಗರ, ಹಾಸನ ರಸ್ತೆ, ಇವನ್ನೆಲ್ಲ ತಂದು ಇಲ್ಲಿಗೆ ಹಾಕ್ತಾ ಇದೀವಿ. ದೊಡ್ಡ ಸ್ಕೂಲ್ ಮಾಡ್ತಾ ಇದೀವಿ. ದೊಡ್ಡ ಸ್ಕೂಲು
ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು, ದೊಡ್ಡ ಸ್ಕೂಲ್ ಆಗಬೇಕು, ಸೌಲಭ್ಯಗಳು ಜಾಸ್ತಿ ಆಗಬೇಕು. 8-9 ಮಾಡಲ್ಲ ನಾವಿಲ್ಲಿ, 1-7 ಅಷ್ಟೇನೆ. ಮತ್ತೆ ವೆಹಿಕಲ್ಸ್ ಬಿಡ್ತೀವಿ, ಹಳ್ಳಿಗೂ ವೆಹಿಕಲ್ಸ್. ಮುದ್ದಳ್ಳಿ ವೆಹಿಕಲ್ ಬರುತ್ತೆ, ಬಸ್ ಬರುತ್ತೆ. ಹಾಸನ ರೋಡಿ ಬಸ್ ಬರುತ್ತೆ, ಸಿದ್ದಾಪುರ ಬಸ್ ಬರುತ್ತೆ. ಮಕ್ಕಳನ್ನ ಕರ್ಕೊಂಡ್ಬಂದು ಬಿಡ್ತಾರೆ. ಇದು ಪ್ರಾಯೋಗಿಕವಾಗಿ ಪ್ರಾರಂಭ ಆಗ್ತಾ ಇದೆ. ಕ್ಲಿಕ್ ಆಯ್ತು ಅಂದ್ರೆ ತುಂಬಾ ಮಕ್ಕಳಿಗೆ ಅನುಕೂಲ ಆಗುತ್ತೆ. ನೀವು ಹೇಳೋದ್ಕಿಂತ ಮುಂಚೆ ನಿಮ್ಮ ಮಕ್ಕಳ ಮುಂದೆ ಹೇಳ್ಸಿ, ನನ್ಗೆ ಯಾವ ತರ ಚೆನ್ನಾಗಿದೆ ಸ್ಕೂಲಲ್ಲಿ ವ್ಯವಸ್ಥೆ, ಈ ತರ ಚೆನ್ನಾಗಿದೆ. ಒಬ್ಬ ಪೋಷಕ ಮನಸ್ಸು ಮಾಡಿದ್ರೆ ಇಡೀ ಸ್ಕೂಲೇ ಚೇಂಜ್ ಮಾಡ್ಬೋದು. ಮಂಗಳೂರಲ್ಲಿ ಒಬ್ಬ ಪೋಷಕ ಬಿದ್ದು ಹೋಗುವಂತ ಶಾಲೆನ ನಾನು ಹೋಗ್ಬಂದಿದ್ದೆ. 50 ಲಕ್ಷ ಖರ್ಚು ಮಾಡೋದು ಬಿಲ್ಡಿಂಗ್ ರೆಡಿ ಮಾಡಿ, 50 ಲಕ್ಷ. ಇಲ್ಲೊಬ್ರು ಸಾಧಾ ಸ್ಕೂಲ್ ಅಲ್ಲಿ ಈ ಸಾಧನಾ ಸ್ಕೂಲ್ ಅಲ್ಲಿ ಓದಿರೋ ಸ್ಟೂಡೆಂಟ್ ಅಂತ ಓದಿದ್ದವರು, ಅವರು 14 ಲಕ್ಷ ಖರ್ಚು ಮಾಡಿ ಸಾಧನಾ ಸ್ಕೂಲ್ ಇರ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ನೀವು ಖರ್ಚು ಮಾಡಿಸಿ ಅಂತ ಹೇಳ್ತಾ ಇಲ್ಲ ನಾನು. ನಾವು ಮಾಡಿಸ್ತೀವಿ. ನಿಮ್ಮ ಅಕ್ಕಪಕ್ಕ ಸ್ಕೂಲ್ ಮಕ್ಕಳನ್ನ ಬೇರೆ ಸ್ಕೂಲ್ ಹೋಗ್ತಾರೆ ಪ್ರೈವೇಟ್, ಆ ಮಕ್ಕಳನ್ನ ಸೇರಿಸ್ತೀವಿ. ಅವಾಗ ಸ್ಕೂಲ್ ಇಂಪ್ರೂವ್ ಆಗುತ್ತೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯವಸ್ಥೆ ಮಾಡೋಣ, ಇನ್ನು ಹೆಚ್ಚಿನ ಟೀಚರ್ಸ್ ಬರ್ತಾರೆ, ವ್ಯವಸ್ಥೆ ಆಗುತ್ತೆ. ಇಂಗ್ಲಿಷ್ ಮೀಡಿಯಂ ಶಾಲೆ ಆಗಿದೆ. ಮಕ್ಕಳ ಎಜುಕೇಶನ್ ಮಾತ್ರ ಅರಸೀಕೆರೆ ನಗರದಲ್ಲಿರುವಂತ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಮ್ಮೂರೊಂದು ಸ್ಕೂಲ್ ಇದ್ದು ನಾನು ಹೇಳ್ತೀನಿ. ಟೌನಲ್ಲಿ ಇರುವಂತ 9 ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮೂರೊಂದು ಸ್ಕೂಲು ಜಯಕಲಾಗುತ್ತೆ. ನಾನು ಜಮ್ಮೆ ಕೇಳ್ತಾ ಇಲ್ಲ, ನಾವೆಲ್ಲ ವಿಚಾರ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ನೋಡಿದ್ಮೇಲೆ ಇದೊಂದು ಹಂತಕ್ಕೆ ತಂದು ಹೇಳ್ತಾ ಇದೀವಿ. ಮಕ್ಕಳ ಕಲಿಕೆನೂ ಹಂಗೆ ಇದೆ. ಕೆಲವು ಮಕ್ಕಳು ಕಲಿಕೆ ಕಡಿಮೆ ಇದೆ, ಆದ್ರೆ ಅವನ್ನ ರಿಪೇರಿ ಮಾಡುವಂತ ವ್ಯವಸ್ಥೆ ಈಗ ಸ್ಪೆಷಲ್ ಕೋರ್ಸ್ ಹಾಕೊಂಡಿದೀವಿ. ಪ್ರತಿಯೊಂದು ಸ್ಕೂಲು ಇಂಡಿವಿಜುವಲ್ ಚೆಕ್ ಮಾಡಿ, ಇಂಡಿವಿಜುವಲ್ ಮಕ್ಕಳು ನೆಕ್ಸ್ಟ್ ವೀಕ್ ಇಂದ ಮಾಡ್ತಾ ಇದೀವಿ. ಇಡೀ ಟೀಮೇ ಬರ್ತಾ ಇದೆ, ಪ್ರತಿಯೊಂದು ಚೆಕ್ ಮಾಡ್ತೀವಿ. ನಿಮ್ಗೆ ನಿಮ್ಮ ಮಕ್ಕಳ ಎಜುಕೇಶನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇನ್ನೂ ಹೆಚ್ಚಿನ ಮಕ್ಕಳು ಕಳಿಸಿ ನೋಡಿ. ನಮ್ಮ ದೇವರಾಜ್ ಸರ್ ಅವರು ಈ ಕಾರ್ಯಕ್ರಮನ ಪೂರ್ಣ ಪ್ರಮಾಣದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಡಿಟ್ ಸಹ ಕಂಪ್ಲೀಟ್ ಮಾಡಿದ್ದಾರೆ. ಯಾಕೆ ಆಡಿಟ್ ಮಾಡ್ತಾರೆ, ಇನ್ನೂ ಹೆಚ್ಚಿನ ಸಂಖ್ಯೆ ಬೇಕು, ಏನ್ ಬೇಕು ತಿಳ್ಕೊಂಡು ಮಾಡೋದು ಕೆಲಸ ಮಾಡ್ತಾರೆ. ನಿಮ್ಮ ಪೋಷಕರ ಮನೆಗೆ ನಮ್ಮ ಶಿಕ್ಷಕರು ರೆಡಿ ಇದೆ ಪಾಠ ಮಾಡಿ. ನಮ್ಮ ಶಿಕ್ಷಕರು ನಿಜವಾಗ್ಲೂ ಅವ್ರು ಎಷ್ಟು ಡೆಡಿಕೇಶನ್ ಪಾಠ ಮಾಡ್ತಾರೆ ಅಂದ್ರೆ, ಯಾರು ಯಾವ ರೂಮ್ ಬಿಟ್ಟು ಹೋಗೋದೇ ಇಲ್ಲ, ಆ ರೂಮಲ್ಲೇ ಇರ್ತಾರೆ. ಆ ರೂಮಲ್ಲಿ ತಿಂಡಿ, ಆ ರೂಮಲ್ಲಿ ಊಟ ಎಲ್ಲ ಮಾಡ್ತಾರೆ. ಅನ್ಯತಾ ಒಂದು ನಿಮಿಷನೂ ಸಹ ನಮ್ಮ ಶಿಕ್ಷಕರು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಈ ಶಾಲೆ ಶಿಕ್ಷಕರು, ಬೇರೆ ಸ್ಕೂಲ್ ಇರ್ತಾ ಇಲ್ಲ, ಈ ಶಾಲೆ ಶಿಕ್ಷಕರು ಮಾತ್ರ ಒಂದೇ ಒಂದು ಟೈಮ್ 5 ನಿಮಿಷ ಟೈಮ್ ವೇಸ್ಟ್ ಮಾಡ್ತಾರೆ. ಎಲ್ಲ ಮಕ್ಕಳ ಜೊತೆ ಇರ್ತಾರೆ. ನೀವು ನಿಜ ನಂಬ್ತಿರಬಿಟ್ಟು 250 ಮಕ್ಕಳು ಒಂದ್ಸಲ ಓದ್ಬಿಟ್ರೆ ನೀವು ಓಡಿ ಬಿಡ್ತೀರಿ. ಗಂಟೆ ಓಡ್ಬಿಡ್ತೀರಾ 250 ಜನ ಒಂದ್ಸಲ ಅಂದ್ಬಿಟ್ರೆ ನೀವು ಅಪ್ಪ ಈ ಅವ ನಿಂತ ಓಡ್ಬಿಡ್ತೀರಿ ನೀವು. ಅಂತ ವ್ಯವಸ್ಥೆ ಒಳಗಡೆ ಮಾಡ್ತಾ ಇದಾರೆ. ಸಂಜೆ ಹೊತ್ತಿಗೆ ತಲೆ ನೋವು ಬಂದು ರಾತ್ರಿ ಹೊತ್ತೆಲ್ಲ ಮೆಂತ ಪ್ರೆಸ್ ಜಾಸ್ತಿ ಇಟ್ಕೊಂಡಿದ್ದೀರ ಅವರು. ಮೆಂತ ಪ್ರೆಸ್ಗಳು ಸರಿಯ ಹೋಗ್ತಿದ್ದಂಗೆ ಮನೇಲಿ ಯಾವ್ದು ಬೇಡ ಅಂತ ಬಿಸಾಕಿ ಒಂದ್ ಲೋಟ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ಆಮೇಲೆ ಮುಂದೆ ಕೆಲಸ ಮಾಡ್ತಾರೆ. ಆ ಸ್ಥಿತಿ ಆಗಿದೆ. ಅವ್ರಿಗೆ ಸಪೋರ್ಟ್ ಮಾಡಿ, ನಾವು ಇಲಾಖೆ ಸಪೋರ್ಟ್ ಮಾಡಿ ಕರ್ಕೊಂಡ್ ಬರ್ತೀರಾ ಮುಂದಿನ ಸಾರಿಗೆ. ಓಕೆ, ಥ್ಯಾಂಕ್ ಯು.